Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapeeth. Prize for the contest is sponsored by Vaidya Chetan Upadhyaya, founder and managing director of Prana Vaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu. Punarvasu 2.0, International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಬರದೂರು ಗ್ರಾಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಕರ್ನಾಟಕದ ಹಸಿರು, ಸೊಬಗು, ಗ್ರಾಮೀಣ ಸಂಸ್ಕೃತಿ ಮತ್ತು ಜನಜೀವನದ ಸೊಗಡನ್ನು ತನ್ನೊಳಗೆ ಹೊತ್ತು ನಿಂತಿರುವ ಸುಂದರ ಗ್ರಾಮ ಬರದೂರು. ಇದು ಕೇವಲ ಒಂದು ಗ್ರಾಮವಲ್ಲ, ಇಲ್ಲಿನ ಮಣ್ಣಿನ ಪರಿಮಳದಲ್ಲಿ ಸಂಸ್ಕೃತಿ ಇದೆ, ಜನರ ಬದುಕಿನಲ್ಲಿ ಪರಂಪರೆ ಇದೆ ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ನಾಡಿನ ವೈಶಿಷ್ಟ್ಯವನ್ನು ಕಾಣಬಹುದು. ಇಲ್ಲಿ 3,000ಕ್ಕಿಂತ ಹೆಚ್ಚು ಜನ ವಾಸಿಸುತ್ತಿರುವ ಗ್ರಾಮ. ಬರದೂರು ಗ್ರಾಮದಲ್ಲಿ ಇಂದ್ರಿಯ ಆರೋಗ್ಯ ಜಾಗೃತಿಯ ಹೊಸ ಹೆಜ್ಜೆಯಾಗಿ ಆಪ್ತಾಸ್ ಟ್ರಸ್ಟ್ ವತಿಯಿಂದ ಆಯುರ್ಗ್ರಾಮ 3.0 ಕಾರ್ಯಕ್ರಮವನ್ನು ನಡೆಸಲು ಶ್ರೀ SPS ಆಯುರ್ವೇದಿಕ್ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮುಂಡರ್ಗಿ ತಂಡದವರು ಆಯುರ್ವೇದದ ಆರೋಗ್ಯಕರ ಜೀವನ ಶೈಲಿ ಮತ್ತು ನಮ್ಮ ಪಾರಂಪರಿಕ ಜ್ಞಾನವನ್ನು ಗ್ರಾಮೀಣ ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಗ್ರಾಮದಲ್ಲಿ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. रघुवर सेवन रघुपति चायन शतयोजन शतशतयोजन शरधि नियोजन शर परिलंघन रघुनंदन रघु रघु ನಮ್ಮ ಆಯುರ್ಗ್ರಾಮದ ಪಯಣವು ಇಂತಹ ಪೂರ್ವ ಸಿದ್ಧತೆಯೊಂದಿಗೆ ಆರಂಭವಾಯಿತು. ಕಾರ್ಯಕ್ರಮ ನಡೆಯಲಿರುವ ಗ್ರಾಮ ಹಾಗೂ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರ ಆರೋಗ್ಯದ ಸ್ಥಿತಿಗತಿ ಹಾಗೂ ಅಗತ್ಯತೆಗಳನ್ನು ಅರಿಯಲಾಯಿತು. ವಿಶೇಷವಾಗಿ ಇಂದ್ರಿಯ ಆರೋಗ್ಯದ ಕುರಿತು ಸಮೀಕ್ಷೆ ನಡೆಸಿ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮದ ಆರೋಗ್ಯದ ಬಗ್ಗೆ ಜನರು ಹಾಗೂ ವಿದ್ಯಾರ್ಥಿಗಳಲ್ಲಿ ಎಷ್ಟರ ಮಟ್ಟಿಗೆ ಅರಿವಿದೆ ಎಂಬುದನ್ನು ತಿಳಿದುಕೊಳ್ಳಲಾಯಿತು. ಈ ಸಮೀಕ್ಷೆಯೇ ಮುಂದಿನ ದಿನಗಳ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳಿಗೆ ಒಂದು ಬಲವಾದ ಅಡಿಪಾಯವಾಯಿತು.
ದಿನಚರ್ಯ ಕ್ರಮಗಳ ಪ್ರಾಯೋಗಿಕ ಪ್ರದರ್ಶನ ಮಾಡಲು ಅಗತ್ಯವಿರುವ ಔಷಧಿಯನ್ನು ಶಾಸ್ತ್ರೋಕ್ತ ವಿಧಾನಗಳಲ್ಲಿ ತಯಾರಿಸಿದೆವು. ಇದರ ಜೊತೆಗೆ ಸಾರ್ವಜನಿಕರ ಉಪಯೋಗಕ್ಕಾಗಿ ಅಗತ್ಯವಿರುವ ಔಷಧಾದ್ರವ್ಯಗಳನ್ನು ಸಿದ್ಧಪಡಿಸಿ ಅವುಗಳ ಬಳಕೆ ಮತ್ತು ಆರೋಗ್ಯದಲ್ಲಿ ಅವುಗಳ ಮಹತ್ವವನ್ನು ಜನರಿಗೆ ಪರಿಚಯಿಸಲು ಅಗತ್ಯವಾದ ಸಿದ್ಧತೆಗಳನ್ನು ಕೈಗೊಳ್ಳಲಾಯಿತು. ಆರೋಗ್ಯದ ಸಂದೇಶವನ್ನು ಕೇವಲ ಮಾತಿನ ಮೂಲಕವಲ್ಲದೆ ಮನರಂಜನೆಯೊಂದಿಗೆ ಜನರಿಗೆ ತಲುಪಿಸುವ ಉದ್ದೇಶದಿಂದ ಇಂದ್ರಿಯ ಆರೋಗ್ಯದ ಕುರಿತಾದ ಸ್ಕಿಟ್ಗಾಗಿ ಅಭ್ಯಾಸ ಮತ್ತು ಸಿದ್ಧತೆಯೂ ನಡೆಸಲಾಯಿತು. ಒಂದು ಸಂಕಲ್ಪ, ಒಂದು ಗುರಿ, ಆರೋಗ್ಯಕರ ಸಮಾಜದ ನಿರ್ಮಾಣದತ್ತ ಒಂದು ಹೊಸ ಹೆಜ್ಜೆ. ಈ ಆಶಯದೊಂದಿಗೆ ನಮ್ಮ ಆಯುಗ್ರಾಮ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದ ಉದ್ಘಾಟನೆಯ ಮೂಲಕ ಚಾಲನೆ ನೀಡಲಾಯಿತು. ಆಯುರ್ವೇದದ ಆರೋಗ್ಯ ಸಂದೇಶವನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ನಮ್ಮ ಪಯಣಕ್ಕೆ ಇದು ಶುಭಾರಂಭವಾಯಿತು. ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಬೇಕಿರುವ ಶ್ರೀ ವೇದಮೂರ್ತಿ ಗುರುಮೂರ್ತಿ ಸ್ವಾಮಿಗಳು ಇನಾಮದಾರ್, ಸಂಸ್ಥಾಪಕರು SBS AMCH ಮುಂಡರಗಿ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಡಾಕ್ಟರ್ ತುಕಾರಾಮ್ ಲಮಾನಿ, ಡಿಪಾರ್ಟ್ಮೆಂಟ್ ಆಫ್ RSBK ಇವರನ್ನು ವೇದಿಕೆಯ ಮೇಲೆ ಸ್ವಾಗತಿಸುತ್ತೇವೆ. ರಮೀಶಂ ವಿವಿಧೌಷಧೀಯಾಂ ಧನ್ವಂತರಿ ರಮಾನಾಥಂ सर्वरोगनिवारकम् आयुर्वेद मूलाकरातमोदकं सदा विमुक्तिसाधकम् अरायकैकनायकम् विनाशिते दैत्यकम् नलाशुभाशुनाशकम् नमामि तं विनायकम्। जय गणेश जय गणेश जय गणेश पाहि मां। ನಮ್ಮ ಕಾರ್ಯಕ್ರಮವನ್ನು ಶುಭಾರಂಭದ ಸಂಕೇತವಾದ ದೀಪ ಪ್ರಜ್ವಲನೆಯೊಂದಿಗೆ ಆರಂಭಿಸಲಾಯಿತು. ಇಂದ್ರಿಯಗಳ ಆರೋಗ್ಯ ಮತ್ತು ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ನಾವು ಎಲ್ಲರೂ ಒಟ್ಟಾಗಿ ಇಂದ್ರಿಯ ರಕ್ಷಣೆಯ ಪ್ರತಿಜ್ಞೆಯನ್ನು ಸ್ವೀಕರಿಸಿದೆವು. ಪ್ರತಿಜ್ಞೆ ಉದ್ಘಾಟನೆಯ ನಂತರ ಆರೋಗ್ಯದ ಜಾಗೃತಿಯ ಸಂದೇಶವನ್ನು ಗ್ರಾಮದ ಪ್ರತಿಯೊಂದು ಮನೆಗೂ ತಲುಪಿಸುವ ಉದ್ದೇಶದಿಂದ ಜಾಗೃತಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ಘೋಷಣೆಗಳೊಂದಿಗೆ ಉತ್ಸಾಹದೊಂದಿಗೆ ಇಂದ್ರಿಯಗಳನ್ನು ಕಾಪಾಡೋಣ, ಆರೋಗ್ಯವನ್ನು ಬೆಳೆಸೋಣ ಎಂಬ ಸಂದೇಶದೊಂದಿಗೆ ನಮ್ಮ ಹೆಜ್ಜೆಗಳು ಗ್ರಾಮದ ಬೀದಿಗಳಲ್ಲಿ ಸಾಗಿದವು. ಆಯುರ್ವೇದದ ನಡೆ, ಆಯುರ್ವೇದದ ನಡೆ. ಇಂದ್ರಿಯ ದಿನ 1 ಯೋಗದೊಂದಿಗೆ ಆರಂಭಿಸಿದೆ. ಶಾಲೆ ಹಾಗೂ ಗ್ರಾಮದಲ್ಲಿ ಯೋಗಾಭ್ಯಾಸವನ್ನು ನಡೆಸಿ ದೇಹ ಮತ್ತು ಮನಸ್ಸಿನ ಸಮತೋಲನದ ಮಹತ್ವವನ್ನು ತಿಳಿಸಲಾಯಿತು. ಯೋಗ ಕೇವಲ ವ್ಯಾಯಾಮವಲ್ಲ, ಇದು ಆರೋಗ್ಯಕರ ಜೀವನದ ಒಂದು ಮಾರ್ಗ. ನಿಧಾನ ಮಾಡಿರಿ, ಸ್ಲೋ ಮಾಡಿರಿ, ಸ್ಲೋ. 1 2 3. ನಿಮ್ಮ ದೇಹವನ್ನು ಅರ್ಧ ಕುಳಿತುಕೊಳ್ಳುವ ಸ್ಥಾನಕ್ಕೆ ತನ್ನಿ. ಸ್ಟ್ರೇಟ್ ನಿಂತ್ಕೊರಿ, ಹಾಗೆ ಶಬ್ದ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇರಿ. ಸಮಸ್ಥಿತಿಗೆ ಬನ್ನಿ. ಕಣ್ಣು ಮುಚ್ಚಿರಿ ಇವಾಗ ನಿಧಾನ. ನಿಮ್ಮ ಕಣ್ಣು ಮುಖ ಎಲ್ಲ
ಕೈ ಮಡಿಸಿರುವಾಗ ನಿಧಾನವಾಗಿ ಕೈ ನಿಧಾನವಾಗಿ ಮಡಿಸಿ 4 5. ತನ್ನದೇ ಆದಂಥ ಪ್ರಭೆಯನ್ನು ಹೊಂದಿರುತ್ತೆ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ವಸ್ತು ಕೂಡ. ಆ ಪ್ರಭೆ ಏನು ಅಂದ್ರೆ ಎಷ್ಟು ನಿಚ್ಚಳವಾಗಿರ್ತದೆ ಅಷ್ಟು ಅವನಿಗೆ ಆ ಶಕ್ತಿ ಇರ್ತೈತಿ ಅಂತ ಅರ್ಥ. ನಮಗೆಲ್ಲ ಇಲ್ಲ ಅಂತಂದ್ರೆ ನಾವು ಅದನ್ನು ಗಳಿಸ್ಕೊಂಡಿಲ್ಲ. ರಾತ್ರಿ ಹೊತ್ತಿನ ಒಬ್ಬೊಬ್ಬರಿಗೆಲ್ಲರಿಗೆ ಏನೇನೋ ಕಾಣಿಸ್ತಿರ್ತಾವೆ. ಅದು ಕಾಣಿಸ್ತದ ಅಂತಂದ್ರೆ ಅವನಿಗೆ ಆ ಶಕ್ತಿ ಅವನ ಕಣ್ಣುಗಳಲ್ಲಿ ಅಥವಾ ಅವನ ದೈಹಿಕ ಚರ್ಯದಲ್ಲಿ ಕಾಣಿಸ್ಕೊಳ್ತಿರ್ತೈತಿ. ಹೌದಾ? ನಿಮಗೂ ಒಂದು ಉದಾಹರಣೆಯನ್ನು ಸಾಮಾನ್ಯವಾಗಿ ಕೊಡ್ತಾ ಇರ್ತೀವಿ ನಾವು. ಏನಪ್ಪ ಅಂದ್ರೆ ದೇವರಿಂದ ಯಾವುದೋ ಒಂದು ಪ್ರಭೆಯನ್ನು ನಾವು ತೋರಿಸ್ತಿರ್ತೀವಲ್ಲ, ಆ ಪ್ರಭೆಯನ್ನು ಯೋಗ ಮತ್ತು ಅಥವಾ ಔರ ಅಂತ ಅಥವಾ ಪ್ರಭೆ ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು ನೋಡ್ತೀವಿ. ಸರಿ ಕೂತ್ಕೋಬೇಕು, ಮೊದಲು ಕೈ ಕೆಳಗಿರಬಾರ್ದು. ಸಸಿ ಕೂಲ್ರಿ ಅತ್ತಿ, ಧಾರಾವಾಹಿ ಹೊತ್ತಾಗೈತಿ, ಟಿವಿ ಹಚ್ಕೊಡ್ವ. ಅತ್ತಿ, ಇಂದ್ರಿಯಗಳ ಮಹತ್ವ ಹಾಗೂ ಅವುಗಳ ರಕ್ಷಣೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಿರುನಾಟಕವನ್ನು ಪ್ರದರ್ಶಿಸಲಾಯಿತು. ಈ ನಾಟಕದ ಮೂಲಕ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಎಂಬ ಪಂಚೇಂದ್ರಿಯಗಳ ಮಹತ್ವವನ್ನು ತಿಳಿಸಲಾಯಿತು. ಅತಿಯಾದ ಮೊಬೈಲ್ ಬಳಕೆ, ಜೋರಾದ ಶಬ್ದ, ಅಸಮರ್ಪಕ ಆಹಾರ, ಧೂಳು, ಮಾಲಿನ್ಯ ಹಾಗೂ ಇತರ ಹಾನಿಕರ ಅಭ್ಯಾಸಗಳೊಂದಿಗೆ ಇಂದ್ರಿಯಗಳ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಮನೋರಂಜನೆಯ ಮೂಲಕ ಜನರಿಗೆ ಅರ್ಥವಾಗುವಂತೆ ವಿವರಿಸಲಾಯಿತು. ಅಂತಿಮವಾಗಿ ಇಂದ್ರಿಯಗಳನ್ನು ಸರಿಯಾಗಿ ಬಳಸುವುದು, ಅವುಗಳನ್ನು ರಕ್ಷಿಸುವುದು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ ಎಂಬ ಸಂದೇಶವನ್ನು ನೀಡಲಾಯಿತು. ಹಾಳು ಮಾಡಿಕೊಂಡು ಎಲ್ಲರನ್ನು ಬಿಟ್ಟು ಹೋಗುವಳು. ಆ ಟಿವಿ ನೋಡೋದ್ರಿಂದ ಕಣ್ಣು, ಕಿವಿ ಮತ್ತ ನಮ್ಮ ಕಾವುಗಳನ್ನ ಕಲ್ಕೋಬಹುದು ಅಂತ ಅವ್ರು ಎಷ್ಟು ಚೆನ್ನಾಗಿ ತೋರಿಸಿದ್ರು. ಇನ್ಮೇಲಿಂದ ಯಾರು ಅತಿ ಹೆಚ್ಚು ಟಿವಿ ನೋಡಕ್ ಹೋಗ್ಬೇಡ್ರಿ, ಅಲ್ಪ ಸ್ವಲ್ಪ ನೋಡಿ ಸುಮ್ಮನೆ ಇರು. ಥ್ಯಾಂಕ್ ಯು. ಆಯುರ್ವೇದದ ಸ್ವಸ್ಥಸ್ಥ ಸ್ವಾಸ್ಥ್ಯ ರಕ್ಷಣಾಂ ತತ್ವದಂತೆ ದಿನನಿತ್ಯದ ಉತ್ತಮ ಅಭ್ಯಾಸಗಳ ಮಹತ್ವವನ್ನು ದಂತಧಾವನ, ಜೀವ ನಿರ್ಲೇಖನ, ಅಭ್ಯಾಂಗ, ಗಂಡೂಷ, ವ್ಯಾಯಾಮ, ಸ್ನಾನ, ಅಂಜನ ಹಾಗೂ ಸೂಕ್ತ ಆಹಾರ ಸೇವನೆಗಳಂತಹ ದಿನಚರ್ಯಾ ಕ್ರಮಗಳನ್ನು ಪ್ರಾತ್ಯಕ್ಷಿಕೆಯ ಮೂಲಕ ತೋರಿಸಿ ಆರೋಗ್ಯಕರ ಜೀವನ ಶೈಲಿಯ ಕುರಿತು ಅರಿವು ಮೂಡಿಸಲಾಯಿತು. ಇಂದ್ರಿಯ ಆರೋಗ್ಯದ ಮಹತ್ವವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಿಳಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಂದ ದೃಶ್ಯ ಪ್ರಸ್ತುತಿಯನ್ನು ಆಯೋಜಿಸಲಾಯಿತು. ದೃಶ್ಯ ಮಾಧ್ಯಮದ ಮೂಲಕ ಇಂದ್ರಿಯಗಳ ರಚನೆ, ಕಾರ್ಯ ಹಾಗೂ ಅವುಗಳ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಾಯಿತು. ಇದರೊಂದಿಗೆ ಅನಿಮೇಟೆಡ್ ವಿಡಿಯೋ ಮೂಲಕ ಪಂಚಜ್ಞಾನೇಂದ್ರಿಯಗಳ ಮಹತ್ವವನ್ನು ಸರಳವಾಗಿ ಮತ್ತು ಆಸಕ್ತಿದಾಯಕವಾಗಿ ವಿವರಿಸಲಾಯಿತು. ಜ್ಞಾನೇಂದ್ರಿಯಗಳನ್ನು ಪೋಷಿಸಿ ದೃಷ್ಟಿ, ಶ್ರವಣ, ವಾಸನೆ, ರುಚಿ ಮತ್ತು ಸ್ಪರ್ಶವನ್ನು ರಕ್ಷಿಸಿ. ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ. ಇದು ನಮ್ಮ ಚಕ್ಷುರೇಂದ್ರಿಯ. ಕಣ್ಣುಗಳು ಹೊರಗಡೆಯಲ್ಲಿ ಇಟ್ಕೊಂಡು ನಮಗೆ ದೃಷ್ಟಿ ನೀಡುತ್ತವೆ. ಹತ್ತಿರದ ಮತ್ತು ದೂರದ ವಸ್ತುಗಳನ್ನು ನಾವು ನೋಡಬಹುದು. ನಮ್ಮ ಕಣ್ಣುಗಳು ತುಂಬಾ ಅಮೂಲ್ಯ. ನಿಮ್ಮ ಶ್ರವಣ ಶಕ್ತಿಯನ್ನು ಪೋಷಿಸಿ. ಇದು ನಿಮ್ಮ ಕರ್ಣ ಇಂದ್ರಿಯ. ಗದ್ದಲದ ಶಬ್ದಗಳಿಂದ ನಿಮ್ಮ ಕಿವಿಗಳನ್ನು ರಕ್ಷಿಸಿ ಆಲಿಸಿ. ನಮ್ಮ ಘ್ರಾಣೇಂದ್ರಿಯವನ್ನು ಪೋಷಿಸಿ. ಇದು ನಮ್ಮ ಉಸಿರಾಟ ಮತ್ತು ವಾಸನೆಯನ್ನು ರಕ್ಷಿಸಿ. ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ. ನಮಸ್ಕಾರ. ಇದು ನಮ್ಮ ರಸನೇಂದ್ರಿಯ. ನಾಲಿಗೆಯ ಮೇಲೆ ರುಚಿ ನಮಗೆ ರುಚಿಯನ್ನು ತಿಳಿಸುತ್ತದೆ. ಸಿಹಿ, ಹುಳಿ, ಕಹಿ ಹೀಗೆ ಹಲವನ್ನು ಗುರುತಿಸುತ್ತದೆ. ಮಾತನಾಡುವ ಕೂಡ ಇದು ಬೇಕು. ನಿಮ್ಮ ಸ್ಪರ್ಶನೇಂದ್ರಿಯವನ್ನು ಪೋಷಿಸಿ. ಚರ್ಮದ ಆರೋಗ್ಯವನ್ನು ರಕ್ಷಿಸಿ. ಹಿತಕರವಾದ ಸ್ಪರ್ಶವನ್ನು ಅನುಭವಿಸಿ. ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ. ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಚಕ್ಷುರೇಂದ್ರಿಯ ಇದು ನಮಗೆ ಈ ಸುಂದರ ಜಗತ್ತನ್ನು ನೋಡಲು ಸಹಾಯ ಮಾಡುತ್ತದೆ. ನಮ್ಮ ಜೀವನದಲ್ಲಿ
ದೇವಸ್ಥಾನದಲ್ಲಿ ಕಣ್ಣು, ಮೂಗು, ಕಿವಿ, ನಾಲಿಗೆ ಬಗ್ಗೆ ಜಾಗೃತಿ ಮೂಡಿಸಲು ಬಂದಿದ್ದೇವೆ. ಇಲ್ಲಿ ನಾವು ಯೋಗ ಆರೋಗ್ಯದ ಪಯಣದಲ್ಲಿ ದೇಹ ಮತ್ತು ಮನಸ್ಸಿನ ಸಾಮರಸ್ಯಕ್ಕೆ ಮಹತ್ವ ನೀಡುತ್ತಾ ಗ್ರಾಮಸ್ಥರಿಗಾಗಿ ಯೋಗಾಭ್ಯಾಸದ ಅಧಿವೇಶನವನ್ನು ಆಯೋಜಿಸಲಾಯಿತು. ಯೋಗದ ವಿವಿಧ ಅಭ್ಯಾಸಗಳ ಮೂಲಕ ದೈಹಿಕ ಕ್ಷಮತೆ, ಮಾನಸಿಕ ಪ್ರಶಾಂತತೆ ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಮಹತ್ವವನ್ನು ಪರಿಚಯಿಸಲಾಯಿತು. ಫ್ರೀ ನಾವು ತಪಾಸಣೆ ಮಾಡಿದಾಗ ಫ್ರೀ ಕೊಡ್ತೀವಿ. ನಮ್ಮ ಕಾಲೇಜಲ್ಲಿ ಏನು ಫ್ರೀ ಇರ್ತದೆ ನೋಡ, ನಾವು ರಿಜಿಸ್ಟರ್ ಮಾಡಿದ್ರೆ ಫ್ರೀ ಕೊಡ್ತೀವಿ. ಈಗ ಬೇರೆ ಕಡೆ ಹೋಗಿ ತಗೊಂಡ್ಬರ್ತವಲ್ಲ, ಸ್ವಲ್ಪ ದುಡ್ಡು ಆಗಿರುತ್ತೆ, ಜಾಸ್ತಿ ಇರಲ್ಲ, 200 300 ಈ ತರ ಆಗಿರ್ತದೆ. ಮುಂಜಾನೆ ಎಷ್ಟು ಗಂಟೆಗೆ ಹೇಳ್ತೀರಮ್ಮ? 5 ಗಂಟೆಗೆ ಹೇಳ್ತೀರಮ್ಮ ನೀವಮ್ಮ? ಹುಡುಗಿ ಏನೇ ಹೇಳ್ತಿ ಬಿಡೋದು ಹುಟ್ಟಿದಂಗ ಐತೆ. 4ವರೆಗೆ ಹೇಳಂದ್ರೆ ಇವತ್ತೈತಿ ನನ್ಗೆ ಏನ್ ಕಮ್ಮಿ ಆಗಿಲ್ಲ, ಮತ್ತೆ ಜಾಸ್ತಿ ಅದು ಬೇಡ ಬೇಡ ಬೇಡ. ನಾನು 4ವರೆಗೆ ಹೇಳಲ್ಲ, ಇವತ್ತು ನೀವು 4ವರೆಗೆ ಎತ್ಕಂಡೇನ. ಆಯುರ್ವೇದದ ಆರೋಗ್ಯ ಸಂರಕ್ಷಣಾ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ದಿನಚರ್ಯ ಕ್ರಮಗಳ ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಯಿತು. ನಿತ್ಯ ಜೀವನದಲ್ಲಿ ಅನುಸರಿಸಬಹುದಾದ ಆರೋಗ್ಯಕರ ಆಚರಣೆಗಳನ್ನು ಪ್ರಾಯೋಗಿಕವಾಗಿ ಪ್ರದರ್ಶಿಸಿ ಅವುಗಳ ಪ್ರಯೋಜನಗಳನ್ನು ಗ್ರಾಮಸ್ಥರಿಗೆ ಮನವರಿಕೆ ಮಾಡಲಾಯಿತು. ಇಂದ್ರಿಯಗಳ ಮಹತ್ವವನ್ನು ಮನಮುಟ್ಟುವ ರೀತಿಯಲ್ಲಿ ತಿಳಿಸುವ ಸಲುವಾಗಿ ಇಂದ್ರಿಯ ಆರೋಗ್ಯಧಾರಿತ ಕಿರುನಾಟಕವನ್ನು ಪ್ರದರ್ಶಿಸಲಾಯಿತು. ಹಾಸ್ಯ, ಅಭಿನಯ ಮತ್ತು ಸಂದೇಶದ ಸಮನ್ವಯದ ಮೂಲಕ ಪಂಚ ಜ್ಞಾನೇಂದ್ರಿಯಗಳ ಸಂರಕ್ಷಣೆ ಹಾಗೂ ಆರೋಗ್ಯಕರ ಅಭ್ಯಾಸಗಳ ಕುರಿತು ಅರಿವು ಮೂಡಿಸಲಾಯಿತು. ಅದಕ್ಕೋಸ್ಕರ ನೀವು ಜೋಪ ಇಟ್ಟಾರೆ ಟೈಮ್ ಆಗಿಲ್ಲ ನಿನ್ಗ ಎಲ್ಲ ನಿಂದ ಬೆಳಿಗ್ಗೆ ಅಲ್ಲಿ ಅಪ್ಪ ಹೊಲಕ್ಕೆ ಹೋಗ್ಯಾನ. ನಂದು ಕುರಿ ಐತಿ, ನಿಂದೇನು ಕೆಲಸ ಇಲ್ಲ. ಆ ಕಟ್ಟಪ್ಪ ಕುರಿಗೂ ಏನ್ರಿ ಬಾಹುಬಲಿ ನಿಮ್ಮ ಮನೇಲಿ ಅದಲ್ರಿ. ಬರಲ್ಲ, ಸಾಲಿ ಹೋಗ್ಬೇಕು, ಬಾಯ್ ಬಾರೋ ಇಲ್ಲಿ ನನ್ನ ಮಾತು ಕೇಳೋ ಬಾಹುಬಲಿ. ಹೇಳಿದ್ರೆ ಕೇಳ್ತಾ ಇಲ್ರಿ, ಓದ್ಬಿಟ್ಟ ಹೊರಗಡೆ. ಅವ ಬರಲ್ಲ, ನಿಮ್ಮ ಸ್ವಲ್ಪ ಬುದ್ಧಿ ಹೇಳು. ಏನಿಲ್ಲ ನೋಡಪ್ಪ, ಇಂಜಿನಿಯರಿಂಗ್ ಮಾಡಿ ಮುಗಿಸೇನಿ. ಮತ್ತೆ ಬಾಹುಬಲಿ ಏನ್ ಮಾಡತ್ತ? ಫೋನ್ ಮಾಡತ್ತಿದ್ನಲ್ಲ ಅವಾಗೆಲ್ಲ. ಏನೋ ಭಾಳ ದಿವಸ ಆಯ್ತು, ನಾನು ನೋಡಿಲ್ಲ. ಹೆಂಗಾದ್ರೆ ಊರಿಗೆ ಬಂದಿವಲ್ಲ, ನೋಡ್ಕೊಂಡ್ ಬರ. ಭಾಳ ಫೋನ್ ನೋಡ್ತಿದ್ನಲ್ಲ, ಬರ್ತಾ ಫೋನ್ ನೋಡಿ ನೋಡಿ ಕಣ್ಣು ಹೋಗ್ಬಿಟ್ಟಿರ್ತೀರ. ಹುಚ್ಚ, ನಾನು ನೋಡಿದ್ದೆ. ಮತ್ತೆ ಫೋನ್ ಕೊಡ್ತಿಲ್ಲ ನನಗೆ, ಕಣ್ಣು ಮುಂದೆ ಇದ್ರು ಮತ್ತೆ ನನಗೆ ಫೋನ್ ಕೊಡ್ತೀನಿ ಅಂತೆಲ್ಲ. ಕಣ್ಣಾರ ಕಳ್ಕೊಂಡಿಲ್ಲ ಕಣ್ಣು, ಅವ್ನಿಗೆ ಕೊಡ್ಬೇಡಲ್ಲ. ಸುಮ್ಮನೆ ಕಣ್ಣಾರ ಮಾಡ್ತೀನಿ ಅಂತ ನನಗೆ ಕೊಡ್ಬೇಡ ಫೋನ್. ಯಾಕಲೇ ನಿನಗೇನಾಯ್ತು ಈಗ? ಇಲ್ಲ, ಅವಾಗ ನೀವು ಹೇಳಿದ್ರಿ, ಅವಾಗ ನೋಡ್ಬೇಡ್ರಿ ಅಂತ. ನೋಡಿದ್ರು ನಾನು ಕಣ್ ಕಳ್ತಾನೆ. ಈಗ ಅವಾಗ ನಮ್ಮ ಅಪ್ಪಾಜಿ ನಮ್ಮಮ್ಮ ಎಲ್ಲ ಹೇಳಿದ್ರು, ಯಾರು ಹೇಳಿದ್ರು ಮಾತು ಏನು ಕೇಳಿಲ್ಲ. ಈಗ ಕಣ್ಣೋಗಿದ್ದ ನೋಡಿದೆ. ಯಾರು ಫೋನ್ ಜಾಸ್ತಿ ಯೂಸ್ ಮಾಡ್ಬಿಡ್ರಿ. ಅಲ್ಲಿ ನೋಡಿ ನನ್ನ ಸ್ನೇಹಿತಪ್ಪ ಫೋನ್ ಯೂಸ್ ಮಾಡಿ ಕಣ್ ಕಳ್ತಾನೆ.
ಇಂದ್ರಿಯ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಭಾಷಣ ಮತ್ತು ಗಾಯನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳ ಮಾತು ಮತ್ತು ಸಂಗೀತದ ಮೂಲಕ ಪಂಚೇಂದ್ರಿಯಗಳ ಮಹತ್ವ ಹಾಗೂ ಅವುಗಳ ಸಂರಕ್ಷಣೆಯ ಸಂದೇಶವನ್ನು ಪರಿಣಾಮಕಾರಿಯಾಗಿ ಸಾರಲಾಯಿತು. ಜಾಗ ಒಳಗ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನ ಇಂದ್ರಿಯ ಆರೋಗ್ಯದ ಕುರಿತು ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ಸುಂದರವಾಗಿ ಹಾಗೂ ಸ್ಪಷ್ಟವಾಗಿ ಮಂಡಿಸಿದರು. ಭಾಷಣ ಮತ್ತು ಗಾಯನದ ಮೂಲಕ ಪಂಚೇಂದ್ರಿಯಗಳ ಮಹತ್ವವನ್ನು ಮನಮುಟ್ಟುವಂತೆ ವಿವರಿಸಿದರು. ಕಣ್ಣು ನಮಗೆ ಬೇಕಾದಷ್ಟು ಅಮೂಲ್ಯ ವಸ್ತುಗಳು. ಮಕ್ಕಳಿಗೆ ನಮ್ಮ ಶಾಲೆಯ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸಪೋರ್ಟ್ ಕೊಟ್ಟರು, ಮುಖ್ಯೋಪಾಧ್ಯಾಯರು ಅದೇ ರೀತಿ ಸಪೋರ್ಟ್ ಕೊಟ್ಟರು. ಇಂದ್ರಿಯ ಆರೋಗ್ಯದ ಕುರಿತು ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲತೆಯನ್ನು ಚಿತ್ರಗಳ ಮೂಲಕ ಅಭಿವ್ಯಕ್ತಿಸಿದರು. ಚಿತ್ರಗಳ ಸ್ಪರ್ಧೆಯ ಮೂಲಕ ಪಂಚೇಂದ್ರಿಯಗಳ ಮಹತ್ವ ಮತ್ತು ಸಂರಕ್ಷಣೆಯ ಸಂದೇಶವನ್ನು ಸುಂದರವಾಗಿ ಮೂಡಿಸಿದರು. ಆರೋಗ್ಯಕರ ಸಮಾಜ ನಿರ್ಮಾಣದ ನಮ್ಮ ಪಯಣದಲ್ಲಿ ಗ್ರಾಮಸ್ಥರ ಆರೋಗ್ಯದ ಕಾಳಜಿಗೆ ವಿಶಿಷ್ಟ ಆದ್ಯತೆ ನೀಡಲಾಯಿತು. ಇದರ ಅಂಗವಾಗಿ ಗ್ರಾಮದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು. ಶಿಬಿರದಲ್ಲಿ ಗ್ರಾಮಸ್ಥರ ಆರೋಗ್ಯವನ್ನು ಪರಿಶೀಲಿಸಿ ಅವರ ಆರೋಗ್ಯ ಸಮಸ್ಯೆಗಳನ್ನು ಆಲಿಸಿ ಅಗತ್ಯವಾದ ವೈದ್ಯಕೀಯ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡಲಾಯಿತು. ಆಯುರ್ವೇದದ ಆರೋಗ್ಯ ಸಂರಕ್ಷಣಾ ತತ್ವಗಳನ್ನು ಪರಿಚಯಿಸುವುದರ ಜೊತೆಗೆ ಅಗತ್ಯವಿರುವವರಿಗೆ ಉಚಿತ ಆಯುರ್ವೇದದ ಔಷಧಿಗಳಾದಂತಹ ಸಂಧಿಶೂಲ ಲೇಪ, ವೇದರಕ್ಷ ಲೇಪ, ತ್ರಿಫಲ ಚೂರ್ಣ, ಗುಗ್ಗುಲು, ಸಿಂಹನಾದ, ಲೋಹ ಅರಿಷ್ಟ ಮುಂತಾದ ಔಷಧಿಗಳನ್ನು ವಿತರಿಸಲಾಯಿತು. ಔಷಧಿಗಳ ಸರಿಯಾದ ಸೇವನೆ ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಕುರಿತು ತಿಳಿಸಲಾಯಿತು. ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗವನ್ನು ತಡೆಗಟ್ಟುವುದು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಎಂಬ ಸಂದೇಶವನ್ನು ಗ್ರಾಮಸ್ಥರಿಗೆ ನೀಡಲಾಯಿತು. ವೈದ್ಯರ ಸೇವೆ, ವಿದ್ಯಾರ್ಥಿಗಳ ಸಹಕಾರ ಹಾಗೂ ಗ್ರಾಮಸ್ಥರ ಸಕ್ರಿಯ ಭಾಗವಹಿಸುವಿಕೆಯಿಂದ ಈ ಆರೋಗ್ಯ ಶಿಬಿರ ಅರ್ಥಪೂರ್ಣವಾಯಿತು. ಭವಿಷ್ಯದ ಆರೋಗ್ಯಕರ ಸಮಾಜದ ನಿರ್ಮಾತೃಗಳಾದ ಪುಟಾಣಿ ವಿದ್ಯಾರ್ಥಿಗಳಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿಶಿಷ್ಟ ಚಟುವಟಿಕೆಗಳನ್ನು ಆಯೋಜಿಸಲಾಯಿತು. ಚಿತ್ರಕಲೆ ಮತ್ತು ಯೋಗಾಭ್ಯಾಸದ ಮೂಲಕ ಇಂದ್ರಿಯ ಆರೋಗ್ಯ ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಮಹತ್ವವನ್ನು ಅವರಿಗೆ ಸರಳವಾಗಿ ಮತ್ತು ಆಸಕ್ತಿದಾಯಕವಾಗಿ ತಿಳಿಸಲಾಯಿತು. ಪುಟಾಣಿ ವಿದ್ಯಾರ್ಥಿಗಳು ನಮ್ಮ ಕಾರ್ಯಕ್ರಮಗಳಿಗೆ ಉತ್ಸಾಹದಿಂದ ಸ್ಪಂದಿಸಿ ಪ್ರತಿಯೊಂದು ಚಟುವಟಿಕೆಯಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ನಮಗೆ ಸಂಪೂರ್ಣ ಸಹಕಾರ ನೀಡಿದರು. ಅವರ ಉತ್ಸಾಹ, ಆಸಕ್ತಿ ಮತ್ತು ಬೆಂಬಲವು ನಮ್ಮ ಆಯುರ್ಗ್ರಾಮದ ಪಯಣವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿಸಿತು. ಸ್ಪರ್ಧೆಯನ್ನು ಆಯೋಜಿಸುತ್ತಿದ್ದೇವೆ. ನಾವು ಈ ಹೈಸ್ಕೂಲ್ ಬರೆದೂರು ಎಂಬ ಶಾಲೆಯಲ್ಲಿ ರಂಗೋಲಿಯನ್ನು ಆಯೋಜಿಸುತ್ತಿದ್ದೇವೆ. ಈ ಸ್ಪರ್ಧಿಗಳು ಇಂದು ರಂಗೋಲಿಯನ್ನು ಮಾಡುವರು. ಇಂದ್ರಿಯ ಆರೋಗ್ಯ ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಸಂದೇಶವನ್ನು ಸೃಜನಶೀಲವಾಗಿ ಮೂಡಿಸುವ ಉದ್ದೇಶದಿಂದ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರತಿಭೆ ಮತ್ತು ಕಲ್ಪನಾ ಶಕ್ತಿಯ ಮೂಲಕ ಆರೋಗ್ಯದ ಮಹತ್ವವನ್ನು ಸುಂದರವಾಗಿ ಪ್ರತಿಬಿಂಬಿಸಿದರು. ನಾವು ಆಯುರ್ಗ್ರಾಮ ತಂಡದಿಂದ ಆಗಮಿಸಿದ್ದೇವೆ. ಇವತ್ತು ನಾವು ಬರದೂರು ಗ್ರಾಮದ NN ಪ್ರೌಢಶಾಲೆಗೆ ಆಗಮಿಸಿದ್ದು ಇವತ್ತು ನಾವು ಪ್ರಬಂಧ ಸ್ಪರ್ಧೆಯನ್ನು ಇಂದ್ರಿಯ ಆರೋಗ್ಯ ಹಾಗೂ ಆಯುರ್ವೇದದ ಮಹತ್ವದ ಕುರಿತು ವಿದ್ಯಾರ್ಥಿಗಳ ಜ್ಞಾನ ಮತ್ತು ಚಿಂತನೆಗೆ ವೇದಿಕೆ ಕಲ್ಪಿಸಲು ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ಸುಂದರವಾಗಿ ವ್ಯಕ್ತಪಡಿಸುವ ಮೂಲಕ ಆರೋಗ್ಯದ ಮಹತ್ವವನ್ನು ಪರಿಣಾಮಕಾರಿಯಾಗಿ ಹಂಚಿಕೊಂಡರು.
ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಇಂದ್ರಿಯ ಆರೋಗ್ಯದ ಕುರಿತು ಸಮೀಕ್ಷೆ ನಡೆಸಿ ಜನರ ಆರೋಗ್ಯದ ಸ್ಥಿತಿ ಹಾಗೂ ಅರಿವಿನ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಗೋಡೆ ಚಿತ್ರಗಳ ಮೂಲಕ ಇಂದ್ರಿಯ ಆರೋಗ್ಯ ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಕುರಿತು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಲಾಯಿತು. ಬಣ್ಣಗಳ ಮೂಲಕ ಆರೋಗ್ಯದ ಸಂದೇಶವನ್ನು ಗ್ರಾಮದ ಪ್ರತಿಯೊಂದು ಮೂಲೆಗೂ ತಲುಪಿಸಲಾಯಿತು. ಆಯುರ್ಗ್ರಾಮ ತಂಡದ ಸದಸ್ಯರು ವಿದ್ಯಾರ್ಥಿಗಳಿಗೆ ಇಂದ್ರಿಯ ಆರೋಗ್ಯದ ಕುರಿತು ಮಾರ್ಗದರ್ಶನ ನೀಡಿ ಅವರ ಜ್ಞಾನ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸಿದರು. ಮಾದರಿ, ಪೋಸ್ಟರ್ ಹಾಗೂ ಪಿಪಿಟಿ ಪ್ರಸ್ತುತಿಗಳ ಮೂಲಕ ವಿದ್ಯಾರ್ಥಿಗಳು ಕಲಿತ ವಿಷಯಗಳನ್ನು ಆತ್ಮವಿಶ್ವಾಸದಿಂದ ಹಂಚಿಕೊಂಡರು. ನಾನು ನಂದು ನಿಮ್ಮದೆ ನಂದು ಹಿಡಿದ ಕಂಬನಿ ಯಾರಿಲ್ಲ, ಭರವತ ನೀಡುವ ಎಂದು ನಾ ನಿಮ್ಮನಿರುವ ಎಂದು ಭರವತ ನೀಡುವ ಪುಣ್ಯವೇನು. ಇಂದ್ರಿಯಗಳ ಮಹತ್ವವನ್ನು ಮನರಂಜನೆಯ ಮೂಲಕ ತಿಳಿಸುವ ಉದ್ದೇಶದಿಂದ ಗ್ರಾಮದಲ್ಲಿ ಇಂದ್ರಿಯ ಆಧಾರಿತ ವಿವಿಧ ಆಟಗಳನ್ನು ಆಯೋಜಿಸಲಾಯಿತು. ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿ ಆಟದ ಜೊತೆಗೆ ಪಂಚೇಂದ್ರಿಯಗಳ ಕಾರ್ಯ ಹಾಗೂ ಮಹತ್ವವನ್ನು ಅರಿತುಕೊಂಡರು. ಫಂಕ್ಷನ್ ಅಟೆಂಡ್ ಮಾಡಿದ್ರು, ಸೆಟ್ ಮಾಡಿದ್ರು. ಅದರಲ್ಲಿ ನಾವೀಗ ಇಂದ್ರಿಯದ ಬಗ್ಗೆ ನಾವು ಕಾಂಪಿಟೇಷನ್ ಇಟ್ಟಿರೋದು. ಅದರಲ್ಲಿ ನಾವು ಕಣ್ಣಿನ ಬಗ್ಗೆ ಆಗಲಿ, ಸ್ಮೆಲ್ ಮೂಗಿನ ಬಗ್ಗೆ ಆಗಲಿ, ನಮ್ಮ ಪಂಚೇಂದ್ರಿಯ ಬಗ್ಗೆ ನಮ್ಗೆ ಗೇಮ್ ಮಾಡಿದ್ರು. ಅದರಲ್ಲಿ ನಾವು ಬಹಳ ಇಂಟ್ರೆಸ್ಟ್ ಇಂದ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಿಂದ ನಮ್ಗೆ ನಮ್ಮ ಇಂದ್ರಿಯಗಳು ಎಷ್ಟು ಶಾರ್ಪ್ ಅದಾವಲ್ಲ ಇದರಿಂದ ನಮ್ಗೆ ಬಹಳ ಇಷ್ಟ ಆಯ್ತು. ನಮ್ಗೊಂಥರ ಎಂಟರ್ಟೈನ್ಮೆಂಟ್ ಆದಂಗೆ ಆಯ್ತು. ಈಗ ಆಯುರ್ವೇದ ಗ್ರಾಮ ಇದು ಮೆಡಿಕಲ್ ಸ್ಟೂಡೆಂಟ್ಸ್ ಬಂದಿದ್ರಲ್ಲ, ಅವ್ರು ಈಗ ಫಸ್ಟ್ ಗೇಮಿನೊಳಗ ನಮ್ಗ ಟಚ್ ಇದ್ರ ಅಂದ್ರೆ ನಾವು ಏನ್ ಮುಟ್ಟಿ ನಾವು ಏನ್ ಸ್ಪರ್ಶದಿದ್ರ ನಾವ್ ಏನೇನ್ ಕಂಡು ಹಿಡಿಬಹುದು ವಸ್ತುವನ್ನ ಅಂತ ಹೇಳಿದ್ರು. ನೆಕ್ಸ್ಟ್ ಸೆಕೆಂಡ್ ಗೇಮ್ ನೊಳಗ ಅದ್ರ ವಾಸನೆ ತಗೋಬಹುದು. ಹೊಳ್ಳಿ ಅದ್ರಲ್ಲಿದ್ರ ನಾವ್ ಅದನ್ನ ನೋಡ್ಲಾರ್ದನ ನಾವ್ ಹೆಂಗ ವಸ್ತುಗಳನ್ನ ಕಂಡು ಹಿಡಿಬಹುದು ಅಂತ. ಥರ್ಡ್ ಗೇಮ್ ನೊಳಗ ನಾವು ಅದನ್ನ ಕುಡಿಬಹುದು. ಅಂದ್ರೆ ಅದ್ರಲ್ಲಿ ಬಾಯಿ ರುಚಿ ಅಂತ ನಮ್ ಕಣ್ಣು, ನಾಲಿಗೆ, ಚರ್ಮ, ಕಿವಿ ಇವುಗಳಿಂದ ಎಲ್ಲಾ ಪಂಚೇಂದ್ರಿಯಗಳು ನಮ್ಗೆ ಹೆಂಗ್ ಕೆಲಸ ಮಾಡ್ತಾವ ಅಂತಂದ್ರ ಈ ಒಂದು ಕಾಂಪಿಟೇಷನ್ ಮೂಲಕ ನಮ್ಗೆ ತಿಳಿಸ್ಕೊಟ್ರು. ಅದಕ್ಕಾಗಿ ಎಲ್ಲಾ ಮೆಡಿಕಲ್ ಕಾಲೇಜಿನ ಶಿಬಿರಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಒಂದು ವಿದ್ಯಾರ್ಥಿಗಳು ಇದೇ ಕ್ಯಾಂಪ್ ಮಾಡಿದಾರೆ. ಈ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಸಪೋರ್ಟ್ ಮಾಡಿದಂತ ಆಯ್ಕೆ ಮಾಡ್ಕೊಂತ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಂದ್ರಿಯಾದಿಗಳು ಯಾವ ರೀತಿ ವರ್ಕ್ ಮಾಡ್ತಾವ ಅನ್ನೋದ್ರ ಬಗ್ಗೆ ತಿಳಿಸ್ಬೇಕು. ಅದ್ರ ಜೊತೆಗೆ ಯಾವ್ಯಾವ ಔಷಧ ಗುಣಗಳು ಇರ್ತಾವು, ಯಾವ ರೋಗಕ್ಕೆ ಉಪಯೋಗ ಆಗ್ತೈತೆ ಅಂತಕ್ಕಂಥದ್ದನ್ನ ಪ್ರಾಕ್ಟಿಕಲ್ ಆಗಿ ತಿಳಿಸ್ಬೇಕು. ಅದಕ್ಕೆ ಎಲ್ಲರೂ ಇದ್ರ ಪ್ರಯೋಜನ ಪಡ್ಕೋಬೇಕಂತೇಳಿ ನಾನು ಯಾರು ಮಾಡ್ಬೋದು. ಸ್ವಚ್ಛತೆಯೇ ಆರೋಗ್ಯದ ಮೊದಲ ಹೆಜ್ಜೆ ಎಂಬ ಸಂದೇಶದೊಂದಿಗೆ ಶಾಲೆ ಹಾಗೂ ಗ್ರಾಮದಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಕೈಗೊಳ್ಳಲಾಯಿತು. ಸ್ವಚ್ಛ ಪರಿಸರದ ಮಹತ್ವವನ್ನು ತಿಳಿಸಿ ಸ್ವಚ್ಛತೆ ಕಾಪಾಡುವ ಜವಾಬ್ದಾರಿಯ ಬಗ್ಗೆ ಎಲ್ಲರಲ್ಲೂ ಅರಿವು ಮೂಡಿಸಲಾಯಿತು. ಹಸಿರು ಪರಿಸರ ಹಾಗೂ ಆರೋಗ್ಯಕರ ಭವಿಷ್ಯದ ಸಂಕಲ್ಪದೊಂದಿಗೆ ಶಾಲೆ ಮತ್ತು ಗ್ರಾಮದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿಯೊಂದು ಸಸಿಯು ನಾಳೆಯ ಶುದ್ಧ ಗಾಳಿ ಮತ್ತು ಸುಸ್ಥಿರ ಪರಿಸರಕ್ಕೆ ನಮ್ಮ ಕೊಡುಗೆಯಾಯಿತು. It gives me immense pleasure to welcome you all to this special occasion of Ayurgrama, a celebration that brings together the knowledge, values, tradition and holistic approach of Ayurveda. ವಿವಿಧ ಸ್ಪರ್ಧೆಗಳಲ್ಲಿ ತಮ್ಮ ಪ್ರತಿಭೆ ಹಾಗೂ ಸೃಜನಶೀಲತೆಯನ್ನು ಮೆರೆದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು. उसमें जो कलर्स एंड जो बच्चों की कितनी उनकी एफर्ट डाले हैं उसमें, मतलब क्या कहाँ कलर करना है, आँख को ब्लैक कलर करना है एंड फेस को जो स्किन कलर करना है, वो सभी उन्होंने सीखा और
उनको एक एक्साइटिंग मोमेंट था, उसमें हमें प्राइजेस मिलेंगे, जो फ्रेशर्स दे रहे हैं वो क्या होगा, एंड हाँ फ्रेशर्स के लिए हमें अभी अच्छा करना है, एंड हाँ वो जो आपने फिगर्स लाचे दिया था बच्चों को वो भी बहुत अट्रैक्टिव था और बच्चे ने बहुत इंजॉय किया। थैंक यू सो मच। ಆಯುರ್ಕ್ರಮದ ಅಂಗವಾಗಿ ಆಯೋಜಿಸಲಾದ ವಿವಿಧ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆ ಹಾಗೂ ಸೃಜನಶೀಲತೆಯನ್ನು ಮೆರೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. 7 ದಿನಗಳ ಆಯುರ್ಗ್ರಾಮದ ವಿವಿಧ ಕಾರ್ಯಕ್ರಮಗಳಿಗೆ ಅರ್ಥಪೂರ್ಣ ಸಮಾರೋಪ ನೀಡುವ ಸಲುವಾಗಿ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಯಿತು. दातारमीशं विविधौषधीनां धन्वन्तरी रमानाथं सर्वरोगनिवारकम् ಏನು ಇವೆಂಟ್ ಅಂತ ನಡೆಸ್ತೀವಿ ಅದರಲ್ಲೊಂದು ಸಂಯೋಜಕರಾಗಿ ನಾವು ಈ ಊರಿಗೆ ಬಂದ್ವಿ. ಮೊದಲನೇ ದಿನ ಹೇಳ್ಬೇಕಂದ್ರೆ ಈ ಊರಿಗೆ ಬರೋಕ್ಕಿಂತ ಮುಂಚೆ ನಾವು ಅಳವಂಡಿ ಸಂಸ್ಥೆಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ವತಿಯಿಂದ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ನಿನ್ನೆ ಪಾಲ್ಗೊಂಡಿದ್ದೆ. ಬೇರೆ ಕೆಲಸ ಒತ್ತಡ ಇರೋದರಿಂದ ನಿನ್ನೆ ಅನೇಕ ಚಟುವಟಿಕೆಗಳನ್ನು ಅದರಿಂದ ಏನು ಉಪಯೋಗ ಅನ್ನೋದ್ರ ಬಗ್ಗೆ ಕೂಡ ಒಳ್ಳೆ ಪ್ರಾಕ್ಟಿಕಲ್ ಆಗಿ ಕೂಡ ತಿಳಿಸ್ಕೊಟ್ರು. ಅವರಿಗೆ ನಾನು ನಮ್ಮ ಊರಿನ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ಈಗ ಆರೋಗ್ಯ ಏನು ಮಾಡಿದ್ರು ಕೂಡ ವ್ಯರ್ಥ ಅಂತಕ್ಕಂಥದ್ದು ಈಗ ಹೆಂಗೈತಪ್ಪ ಅಂತ ಪರಿಸ್ಥಿತಿ, ಎಲ್ಲರೂ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲರೂ ಆರೋಗ್ಯದ ಕಡೆ ಲಕ್ಷ್ಯನೇ ಭಾಳ ಕಡಿಮೆ ಐತಿ. ಈಗ ಏನಪ್ಪ ಅಂದ್ರೆ ನೋಡ್ರಿ, ನಾವು ಒಂದು ಮಾತು ಭಾಗವಹಿಸಿದ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಗೂ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದೆವು. ಆಯುರ್ಗ್ರಾಮದ ಪಯಣದಲ್ಲಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿ ನೃತ್ಯದ ಮೂಲಕ ಸಂಭ್ರಮವನ್ನು ಹಂಚಿಕೊಂಡರು. ಆಯುರ್ವೇದದ ಜ್ಞಾನ ಪರಂಪರೆಯ ಪ್ರತೀಕವಾದ ಮಹರ್ಷಿ ಚರಕರ ಅಮೂಲ್ಯ ವಚನಗಳನ್ನು ಸ್ಮರಿಸುತ್ತಾ ಚರಕ ಸಂಹಿತೆಯ ಪಠಣದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಸಮಾರೋಪಗೊಳಿಸಿದೆವು.
इतिहासकारणवानात्रेयः विषप्रज्ञायुपस्तातारोगीपादचतुष्टयम् गुणवत्कारणं हेयं विकारं द्युमशान्तये विकारो नातु वैषम्यं साम्यं प्रकुर्युच्यते सुखसंज्ञक आरोग्यं विकारो दुःखमेव च ज्ञानं चतुर्विधं यस्य स राजयोगि शक्तमः शस्त्रं शास्त्राणि शरीरं गुणदोष प्रवृत्तये. ಶಾಲಾ ಮಕ್ಕಳಲ್ಲಿ ಆಯುರ್ವೇದದ ಅರಿವು ಹಾಗೂ ಮಹರ್ಷಿ ಚರಕರ ಜ್ಞಾನ ಪರಂಪರೆಯ ಪರಿಚಯ ಮೂಡಿಸುವ ಉದ್ದೇಶದಿಂದ ಮಕ್ಕಳೊಂದಿಗೆ ಚರಕ ಸಂಹಿತೆಯ ಪಠಣವನ್ನು ನಡೆಸಿದ್ದೇವೆ. ನನ್ನ ಹೆಸರು ಆನಂದ ಜೋಪಾಲಿ. ನಾನು ನೈನ್ತ್ರಲ್ಲಿ ಹೋಗ್ತಿದ್ದೇನೆ. ಶಾಲೆ ಹೆಸರು ಎನ್ ಗೌಡಿ ಬರ್ದೂರು. ಆಯುರ್ವೇದ ತಂಡದಿಂದ ಬಂದಿರುವ ಎಲ್ಲರಿಗೂ ಧನ್ಯವಾದಗಳು. ಅವರ ಪಂಚಾಯತ್ ಬಗ್ಗೆ ಮಾಹಿತಿಯನ್ನು ಹೇಳಿಕೊಟ್ಟಿದ್ದಾರೆ. ಹೇಗೆ ಸುರಕ್ಷಿತ ಮಾಡಿಕೊಳ್ಳುವುದನ್ನು ಹೇಳಿಕೊಟ್ಟಿದ್ದಾರೆ. ಇವರು ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ. ಅವರ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸವಿತಾ ಮೈದಪ್ಪ ಪೂಜಾರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದು ನನ್ನ ಶಾಲೆಯ ಹೆಸರು GHS ಬರ್ದೂರಿನಲ್ಲಿ ಓದುತ್ತಿದೆ. ನಮಗೆ ಆಯುರ್ಗ್ರಾಮದ 3.0 ಅಕ್ಕಂದಿರು ಬಂದು ನಮಗೆ ಹಲವಾರು ಚಟುವಟಿಕೆಗಳನ್ನು ಮಾಡಿಸಿ ಮತ್ತು ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ ಮತ್ತು ಟಿವಿಯಲ್ಲಿ ಎಲ್ಲಾ ರೀತಿಯ ಕರ್ಮೇಂದ್ರಿಯಗಳ ಹೇಗೆ ಉಪಯೋಗ ಮತ್ತು ಹೇಗೆ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲರೂ ಹೇಳಿಕೊಟ್ಟಿದ್ದಾರೆ ಮತ್ತು ಸರಕ ಸಂಹಿತೆಯನ್ನು ಕೂಡ ಹೇಳಿಕೊಟ್ಟು ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರಾವಣ್ ಕುಮಾರ್ ಮಲ್ಲಪ್ಪ ಸತ್ತಾರ್. ನಾನು 9ನೇ ತರಗತಿಯಲ್ಲಿ ನಮ್ಮ ಶಾಲೆ ಎನ್ ಗೌಡಿ ಸರ್ಕಾರಿ ಪ್ರೌಢಶಾಲಾ ಬರಗೂರು ಶಾಲೆಯಲ್ಲಿ ನಡೆಯುತ್ತಿರುವ ಇಂದ್ರಿಯಗಳ ಬಗ್ಗೆ ತಿಳಿಸುವುದನ್ನು ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಮೈಗತಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಬರದೂರು. ಇಂದ್ರಿಯಗಳು ನಮ್ಮ ಜೀವನದಲ್ಲಿ ಪ್ರಮುಖವಾಗಿದ್ದು ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕು, ಅವುಗಳನ್ನು ಕಾಪಾಡಿಕೊಳ್ಳಬೇಕು. ಅವುಗಳಿಂದ ನಮಗೆ ತುಂಬಾ ಸಹಾಯವಾಗಿದೆ. ಅವುಗಳಿಗೆ ತೊಂದರೆ ಆಗುವಂಥ ವಸ್ತುಗಳನ್ನು ಬಳಸಬಾರದು. ಪ್ರಕೃತಿಯಿಂದ ಅವುಗಳನ್ನು ಕಾಪಾಡಿಕೊಳ್ಳುತ್ತೇನೆ. ಧನ್ಯವಾದ. ಗ್ರಾಮದವ್ರಿ ವೀರಮ್ಮ ಹಳ್ಳಿಕೇರಿ ಅಂತ ಹೇಳ್ಬಿಟ್ಟು ಇವರು ಇಲ್ಲಿ ಕೆಲ್ಸದ ಪರವಾಗಿ ಬಂದಿದ್ರು ಬರ್ದೂರಲ್ಲಿ. ಅಂಗನವಾಡಿ ಮುಂದೆ ಎಲ್ಲ ನರರಾಂದ್ರಿಗಳು ಯಾವ ತರ ಇರ್ಬೇಕು, ನಾಲ್ಗಿಲಿಂತ್ರ ಯಾವ ತರ ರುಚಿಗಳನ್ನೆಲ್ಲ ಇದನ್ ಮಾಡ್ಕೋಬೇಕು, ಮೂಗಿನಿಂತ್ರ ಯಾವ ತರ ಉಸಿರಾಟಗಳನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಚಿತ್ರ ಮೂಲಕ ನಮಗೆ ತಿಳಿಸ್ಕೊಟ್ಟಿದಾರ. ಅದ್ರ ಪರವಾಗಿ ನಾವಿನ್ನ ಅವ್ರು ಯಾವ ತರ ಹೇಳ್ಕೊಟ್ಟಿದಾರ ಅದನ್ನ ಇನ್ಮೇಲಿದ್ರೆ ನಾವು ಪಾಲನೆಯನ್ನು ಮಾಡ್ಕೊಂತೀವಿ. ಇನ್ಮೇಲೆ ಅದನ್ನ ಇನ್ನು ಮುಂದೆ ಇನ್ನಾದ್ರೂ ಕೂಡ ಇದಕ್ಕಿಂತ ಹೆಚ್ಚಾಗಿ ಕೂಡ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೇವೆ. ಧನ್ಯವಾದಗಳು. ಶ್ರೀ SBS ಮೆಡಿಕಲ್ ಆಯುರ್ವೇದ ಶಿಕ್ಷಣಾರ್ಥಿಗಳು ನಮ್ಮ ಗ್ರಾಮಕ್ಕೆ ಬಂದಿದ್ರು. ಬರ್ದೂರು ಗ್ರಾಮವನ್ನು ಅವರು ಆಯುರ್ಗ್ರಾಮ 3.0 ಅಂತೇಳಿ ಆಯ್ಕೆ ಮಾಡಿಕೊಂಡು 1 ವಾರಗಳ ಕಾಲ ನಮ್ಮ ಶ್ರೀ ಎನ್ ಗೌಡಿ ಸರ್ಕಾರಿ ಪ್ರೌಢಶಾಲೆ ಬರ್ದೂರಿನಲ್ಲಿ 1 ವಾರಗಳ ಕಾಲ ಅವರು ಕ್ಯಾಂಪ್ ಅನ್ನ ಮಾಡಿದ್ರು. ಪ್ರಥಮವಾಗಿ ಅವರು ಈ ಕ್ಯಾಂಪ್ನಲ್ಲಿ ಅವರು ಪಂಚೇಂದ್ರಿಯಗಳ ಕುರಿತು ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಮೂಡಿಸಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಕ್ಯಾಂಪ್ ಅನ್ನು ಅವರು ಪ್ರಾರಂಭ ಮಾಡಿದ್ರು. ಬಹಳಷ್ಟು ಚಟುವಟಿಕೆಗಳಿಂದ ಈ ಕ್ಯಾಂಪ್ ಕುಡಿದು ಪ್ರಾರಂಭದಲ್ಲಿ ಅವರು ಚಿತ್ರಕಲೆಯ ಮೂಲಕ ಕಣ್ಣು, ಮೂಗು, ಬಾಯಿ ಹೀಗೆ ವಿದ್ಯಾರ್ಥಿಗಳನ್ನ ಅದರಲ್ಲಿ ಸ್ಪರ್ಧಾಳುಗಳನ್ನಾಗಿ ಮಾಡಿ ಅವುಗಳ ಉಪಯೋಗದ ಬಗ್ಗೆ ಬರೀರಿ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಅನ್ನು ಇಟ್ಟಿದ್ರು. ಜೊತೆಗೆ ಅದೇ ಪಂಚಾಯತ್ರಿಗಳ ಕುರಿತು ಪ್ರಬಂಧವನ್ನು ಸಹ ವಿದ್ಯಾರ್ಥಿಗಳು ಏರ್ಪಾಡು ಮಾಡಿದ್ರು. ಜೊತೆಗೆ ಒಂದು ಸ್ಕಿಟ್ ಮಾಡಿದ್ರು. ಪಂಚಾಯತ್ರಿಗಳ ಉಪಯೋಗ ಹೇಗೆ, ಅವುಗಳನ್ನ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ಸ್ಕಿಟ್ ಮಾಡಿದ್ರು. ಜೊತೆಗೆ PPTಗಳ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೆ, ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ PPTಗಳ ಮೂಲಕ ನಮ್ಮ ಪಂಚೇಂದ್ರಿಯಗಳ ಅವುಗಳಿಂದ ಯಾವ್ಯಾವ ರೀತಿ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಅನುಕೂಲತೆ ಇದೆ ಅನ್ನೋದನ್ನ PPT ಮೂಲಕ ಅವರು ಸಾದರಪಡಿಸಿದ್ರು. ಜೊತೆಗೆ ಮಂತ್ರಗಳ ಪಠಣವನ್ನ ಮಾಡಿದ್ರು. ಆಯುರ್ವೇದದಲ್ಲಿ
ಮಂತ್ರಗಳು ಬರ್ತಾವು. ಆ ಮಂತ್ರಗಳನ್ನ ಎಲ್ಲಾ ಪ್ರಶಿಕ್ಷಣಾರ್ಥಿಗಳು, ಮೆಡಿಕಲ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳು ಬಂದು ವಿದ್ಯಾರ್ಥಿಗಳಿಗೂ ಸಹ ಪಠಣ ಮಾಡಿ ಅವ್ರು ಯಾವ ರೀತಿ ಆಯುರ್ವೇದ ಮಂತ್ರಗಳನ್ನ ಹೇಳ್ಬೇಕು ಅನ್ನೋದನ್ನ ವಿದ್ಯಾರ್ಥಿಗಳಿಗೂ ಸಹ ಪಠಣ ಮಾಡಿದ್ರು. ಹೀಗೆಲ್ಲ ಹಲವಾರು 1 ವಾರಗಳ ಕಾಲ ಹಲವಾರು ಚಟುವಟಿಕೆಗಳ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ಇವೆಲ್ಲ ವಿಷಯಗಳನ್ನ ತಿಳಿಸಿಪಡಿಸಿದ್ದಕ್ಕೆ ನಮ್ಮ ಶಾಲೆಯ ಪರವಾಗಿ ಮೆಡಿಕಲ್ ಕಾಲೇಜಿನ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ತುಂಬು ಹೃದಯದ ಅಭಿನಂದನೆ. ನಮಸ್ಕಾರ. ಆಯುರ್ಗ್ರಾಮ ತಂಡಕ್ಕೆ ನಮಸ್ಕಾರ. ಈಗ ಈ ನಮ್ಮ ಬಂದೂರ್ ಗ್ರಾಮಕ್ಕ ಆಯುರ್ಗ್ರಾಮ ತಂಡ ಬಂದು 7 ದಿನಗಳ ಕಾಲ ನೀವು ಪ್ರಯೋಗ ಮಾಡಿದ್ದೀವಿ. ದಿನಾ ಒಂದೊಂದು ರೀತಿ ಪ್ರಯೋಗವನ್ನು ತೋರಿಸಿದ್ವಿ. ಈ ಪಂಚ ಇದ್ರ ಬಗ್ಗೆ ಹೇಳ್ಕೊಟ್ರಿ. ಕಣ್ಣಿನ ಕೆಲಸ ಏನು, ಕಣ್ಣು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು. ಆಮೇಲೆ ಈ ಕಿವಿಗಳು ಯಾವ ರೀತಿ ಕಾಪಾಡ್ಕೋಬೇಕು, ನಮ್ಮ ಕೈ ಕಾಲುಗಳನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ರಿ. ಇದನ್ನ ಬಯಲು ನಾಟಕ ರೂಪದಲ್ಲಿ ಸಹ ಮಾಡಿ ತೋರಿಸಿದ್ರಿ. ಆ ಸ್ಪರ್ಧೆಗಳನ್ನಿಟ್ಟು ಯಾವ ರೀತಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕನ್ನೋದು ಸಹ ನೀವು ತಿಳಿಸ್ಕೊಟ್ರಿ. ಇಷ್ಟೆಲ್ಲ ಹೇಳಿದ್ರಿ. ಇನ್ನು ಮುಂದೆ ನಾವು ಈ ಗ್ರಾಮದಲ್ಲಿ ನಮ್ಮ ನೀವು ತಿಳಿಸಿರ್ತಕ್ಕಂತ ಪಂಚಭೂತಗಳ ಬಗ್ಗೆ ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ಯಾರು ಮಾತನ್ನು. ನಮಸ್ಕಾರ. ನನ್ನ ಹೆಸರು ಈಶ್ವರಗೌಡ ಹಿರೇಗೌಡ ಅಂತ. ನಾನು ಬರ್ದೂರು ಗ್ರಾಮದ ಯುವಕನಾಗಿ ನಿಮ್ಮ ಆಯುರ್ವೇದಿಕ್ ಕಾಲೇಜ್ ಹಾಗೂ ಮೆಡಿಕಲ್ ಆಸ್ಪತ್ರೆಯಿಂದ ಆಯುರ್ಗ್ರಾಮ 3.0 ಈ ಒಂದು ಕಾರ್ಯಕ್ರಮದಲ್ಲಿ ಸತತವಾಗಿ 7 ದಿನಗಳ ಕಾಲ ನಮ್ಮ ಊರಲ್ಲಿ ಒಂದು ಕ್ಯಾಂಪ್ ಅನ್ನ ನಮ್ಮ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದು. ಈ ಒಂದು ಸಂಸ್ಥೆಯಿಂದ ನಮಗೆಲ್ಲ ಪಂಚೇಂದ್ರಿಯಗಳ ಬಗ್ಗೆ ಮತ್ತು ವಿವಿಧ ಒಂದು ಸಾಮಗ್ರಿಗಳ ಯಾವ ರೀತಿ ಔಷಧ ಗುಣಗಳದವನ್ನ ಬಗ್ಗೆ ತಿಳಿಸ್ಕೊಟ್ರಿ. ಅದರ ಜೊತೆಗೆ ಯೋಗ ಮಾಡೋದ್ರಿಂದ ಏನು ನಾವು ಆರೋಗ್ಯನ ಯಾವ ರೀತಿ ಕಾಪಾಡ್ಕೊಳ್ಬೋದು, ಮುಖ್ಯವಾಗಿ ಕಣ್ಣು, ಕಿವಿ, ಮೂಗು ಮತ್ತು ನಾಲಿಗೆ ಇವೆಲ್ಲ ಒಂದು ಪಂಚೇಂದ್ರಿಯ ಕಾರ್ಯಗಳನ್ನು ನಾವು ಯಾವ ರೀತಿ ಚೆನ್ನಾಗಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನಮ್ಮೂರಿನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಚೆನ್ನಾಗಿ ತಿಳಿಸಿ ಅದನ್ನ ಪ್ರಾಕ್ಟಿಕಲ್ ಮುಖಾಂತರ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಗೆ ಭಾಳ ಅನುಕೂಲ ಐತಿ. ಮತ್ತು ಸ್ವಚ್ಛತೆ ಬಗ್ಗೆ ಭಾಳ ಅವೇರ್ನೆಸ್ ಮಾಡ್ತೀರಿ. ಇದರಿಂದ ನಮ್ಮೂರಲ್ಲಿ ಅನೇಕ ರೋಗಗಳು ಬರ್ತಾ ಇದ್ದು ಅದನ್ನ ನಾವು ತಡೆಗಟ್ಟಲಿಕ್ಕೆ ನಿಮ್ಮೊಂದು ಕ್ಯಾಂಪಿಂದ ಭಾಳ ಅನುಕೂಲ ಐತಿ ಅಂತ ಹೇಳ್ತೀನಿ ನಾನು. ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಆಯುರ್ಗ್ರಾಮದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಸಕಾರಾತ್ಮಕ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಆಯುರ್ವೇದದ ಆರೋಗ್ಯ ಸಂದೇಶವನ್ನು ತಿಳಿದುಕೊಳ್ಳಲು ಈ ಕಾರ್ಯಕ್ರಮಗಳು ತುಂಬ ಉಪಯುಕ್ತವಾಗಿವೆ ಎಂದು ಸಂತಸ ವ್ಯಕ್ತಪಡಿಸಿದರು.